ಬ್ಯಾಕ್. ನಾನು ದೇವಸ್ಥಾನಕ್ಕೆ ಹೋಗಿದ್ದಕ್ಕೆ ಸ್ವಚ್ಛತೆ ಮಾಡಿದ್ದಾರೆ, ನಾನು ಕುರುಬ ಸ್ವಾಮೀಜಿ ಅಂತ ಕ್ಲೀನ್ ಮಾಡಿದ್ದಾರೆ ಎನ್ನುವಂತ ಆರೋಪವನ್ನು ಮಾಡ್ತಾ ಇದ್ದಾರೆ. ಬಾಗೂರು ಚನ್ನಕೇಶವ ದೇವಸ್ಥಾನ ಮಂಡಳಿ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಕನಕ ಗುರುಪೀಠದ ಈಶ್ವರಾನಂದಪುರಿ ಶ್ರೀಗಳಿಂದ ಬೇಸರ ಇತ್ತು. ನಾನು ಒಳಗೆ ಹೋಗಿದ್ದಕ್ಕೆ ಇಡೀ ದೇವಾಲಯವನ್ನೇ ತೊಳೆದ್ರು, ಅದು ಮುಜರಾಯಿ ದೇವಸ್ಥಾನ ಆಗಿದ್ರೆ ಪ್ರತಿಭಟನೆ ಮಾಡ್ತಾ ಇದ್ರು. ಚಿತ್ರದುರ್ಗದ ಸಾಣೆಹಳ್ಳಿ ಮಠದಲ್ಲಿ ಈಶ್ವರಾನಂದಪುರಿ ಶ್ರೀಗಳ ಹೇಳಿಕೆ ಇದು. ನಾನು ಒಳಗೆ ಹೋಗಿದ್ದಕ್ಕೆ ದೇವಾಲಯವನ್ನೇ ತೊಳೆದಿದ್ದಾರೆ, ಅದು ಮುಜರಾಯಿ ದೇವಸ್ಥಾನ ಆಗಿದ್ರೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಚಿತ್ರದುರ್ಗದ ಸಾಣೆಹಳ್ಳಿ ಮಠದಲ್ಲಿ ಈಶ್ವರಾನಂದಪುರಿ ಸ್ವಾಮೀಜಿ ಅವರ ಹೇಳಿಕೆ ಇದು. ಪಕ್ಕದಲ್ಲಿ ಒಂದು ಬಾಗೂರು ಅಂತ ಇದೆ, ನಾನು ಆ ದೇವಸ್ಥಾನ ಒಳಗೆ ಹೋದೆ ಅಂತೇಳಿ ದೇವಸ್ಥಾನ ತೊಳೆದಾಕ್ಬಿಟ್ರು. ಇಲ್ಲೇ ಪಕ್ಕದಲ್ಲಿ ಚನ್ನಕೇಶವ ದೇವಸ್ಥಾನ ಅಂತಿದೆ, ನನಗೆ ಗೊತ್ತಿಲ್ಲ ಅದು ಮುಜರಾಯಿ ದೇವಸ್ಥಾನ. ನಾವು ಅವತ್ತು ಸ್ವಲ್ಪ ಗೊತ್ತಾಗಲಿಲ್ಲ ನನಗೆ ಇದು ಮುಜರಾಯಿ ದೇವಸ್ಥಾನ. ಅವತ್ತೇ ನಾನು ಇಲ್ಲಿ ಯಾವಾಗ ಕನಕದಾಸರು ಪ್ರತಿಭಟನೆ ಮಾಡಿದ್ರಲ್ಲ ಉಡುಪಿಯಲ್ಲಿ, ಹಂಗೆ ನಾವು ಪ್ರತಿಭಟನೆ ಮಾಡಿಬಿಡ್ತಿದ್ವಿ, ಇದು ಮುಜರಾಯಿ ದೇವಸ್ಥಾನ ಕಣೆ ಸುಮ್ಮ ಒಳಗೆ ಬಿಡ ಅಂತೇಳಿ. ನಮ್ಗೆ ಗೊತ್ತಾಗಲಿಲ್ಲ. ಆಮೇಲೆ ನಾನು ಮಠಕ್ಕೆ ಹೋದ್ಮೇಲೆ ಇಡೀ ದೇವಸ್ಥಾನ ತೊಳೆದ್ರಂತೆ, ಕುರುಬರು ಸ್ವಾಮಿ ಒಳಗೆ ಬಂದರು ಅಂತ ತೊಳೆದಿದ್ದು. ಆಗ ನನಗೂ ಮನಸ್ಸಿಗೆ ಖುಷಿ ಆಯಿತು, ಬಿಡತ್ಲ ಹೋಗ್ಲಿ, ಎಷ್ಟು ವರ್ಷ ಆಗಿತ್ತು ತೊಳೆದು ಸುಮ್ಮತ್ಲ ದೇವಸ್ಥಾನ ಸ್ವಚ್ಛ ಆಯ್ತಲ್ಲ. ಹಿಂಗೆ ನಾವತ್ಲ ಎಲ್ಲ ದೇವಸ್ಥಾನ ಸುಮ್ಮನೆ ಹೋದ್ರತ್ಲಗೆ ದೇವಾಲಯಗಳು ಸ್ವಚ್ಛ ಆಗಿಬಿಡ್ತವೆ ಅಂತಿಲ್ಲ. ಹಾಗೆ ನಾವು ಹೇಳಿದ್ದವ್ರಿಗೆ ದೇವಾಲಯ ಸ್ವಚ್ಛ ಆಗೋದು ಮುಖ್ಯ ಅಲ್ಲ, ನಿಮ್ಮ ಮನಸ್ಸಿನ ಮಲಿನ ಇದೆಯಲ್ಲ ಅದನ್ನು ಸ್ವಚ್ಛ ಮಾಡ್ಕೊಳ್ಳಿ. ನೀವು ಅದನ್ನು ಸ್ವಚ್ಛ ಮಾಡ್ಕೊಂಬಿಟ್ರೆ ಮೊನ್ನೆ ನಡೆದ ಘಟನೆ. ನಾನು ನಮ್ಮ ಶಾಂತಿ ಸ್ವಾಮೀಜಿ ಹೋಗಿದ್ವಿ ಗರ್ಭಗುಡಿ ಹೊರಗಡೆ ಇನ್ನೊಂದು ಪ್ರಾಂಗಣ ಇದೆ, ಅಲ್ಲಿ ನಾವೆಲ್ಲ ನಿಂತ್ಕೊಂಡಿದ್ವಿ. ನಮ್ಮನ್ನು ಮತ್ತೆ ಯಾರು ಒಳಗೆ ಬಿಡಲಿಲ್ಲ. ಅವರು ವೈಕುಂಠ ಏಕಾದಶಿ ದಿವಸ ಅವತ್ತು ನರಕನ ತೋರಿಸ್ಬಿಟ್ರು ಅವರು ಪೂಜಾರಿಗಳು. ನಾವು ದೇವರ ದರ್ಶನಕ್ಕೆ ಹೋಗಿದ್ದು ದೇವರ ದರ್ಶನಕ್ಕೆ. ಅಲ್ಲಿ ವೈಕುಂಠ ಏಕಾದಶಿ ದೇವರ ದರ್ಶನಕ್ಕೆ ಹೋದ್ವಿ. ನೋಡಿ ಎಷ್ಟು ಇದನ್ನ ಮಾಡಿದ್ರು ಅಂತ ಹೇಳಿದ್ರೆ, ಹೆಣ್ಮಕ್ಳೆಲ್ಲ ಒಳಗೋಗ್ಬಿಟ್ವು. ಅಂದ್ರೆ ಜಾತಿ ಹೆಣ್ಮಕ್ಳು ಅಲ್ಲ ಸಭಿಕರಿಗೆ ಗೊತ್ತಾಗುತ್ತೆ, ಪೂಜಾರಿ ಹೆಣ್ಮಕ್ಳಲ್ಲಿ ಒಳಗೋಗ್ಬಿಟ್ಟು ಸ್ವಾಮಿಗಳು. ನಾವು ಒಂದೊಂದು ಮಠದ ಸ್ವಾಮಿಗಳು ನಮಗೆ ಎಂಟ್ರಿ ಇಲ್ಲ, ಒಳಗಡೆ ಪ್ರವೇಶನೇ ಇಲ್ಲ. ನಾವು ಹೆಣ್ಣು ಮಕ್ಕಳೆಲ್ಲ ಹೋಗ್ತವೆ, ಅವ್ರಿಗಿಂತ ನಾವೇನು, ನಾವು ಒಂದು ಮಠದ ಸ್ವಾಮಿಗಳು, ನಾವ್ಯಾಕೆ, ನಮ್ಗೆ ಯಾಕೆ ಒಳಗೆ ಪ್ರವೇಶ ಇಲ್ಲ ಅಂತೇಳಿ. ಆದರೆ ಅದನ್ನು ಯೋಚನೆ ಮಾಡಿದ್ವಿ, ಮುಂದಿನ ವರ್ಷದಿಂದ ಚನ್ನಕೇಶವ ದೇವಸ್ಥಾನಕ್ಕೂ ಕೂಡ ನಾವು ಹೋಗೋದಿಲ್ಲ. ಯಾಕೆ ಹೋಗ್ಬೇಕು ಹೇಳಿ, ನಮ್ಮನ್ನು ಅಲ್ಲಿ ನಿಲ್ಲಿಸಿ ನೀನು ಕುರುಬ್ರನು, ನೀವು ಉಪ್ಪಾರನು. ಇಲ್ಲ ಪಕ್ಕದಲ್ಲಿ ಒಂದು ಬಾಗೂರು ಅಂತ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಸ್ವಾಮೀಜಿ ಅಂತ ಹೇಳಿದ್ರೆ ಯಾವುದೇ ಧರ್ಮ ಮತ ಪಂಥ ಎಲ್ಲವನ್ನ ಬಿಟ್ಟು ಸ್ವಾಮೀಜಿ ಆಗ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ದೇವಸ್ಥಾನ ಅಂತ ಹೇಳಿದ್ರೆ ದೇವರಿಗಿಂತ ಜಾಸ್ತಿ ಸ್ವಾಮೀಜಿಗಳು ಕಾಲಿಗೆ ಬಿಡ್ತಾರೆ, ದೀಡನ್ ನಮಸ್ಕಾರ ಮಾಡ್ತಾರೆ. ಅದ್ರ ಯಾಕೆ ಬಿಡ್ಲಿಲ್ಲ ಅಂತ ಹೇಳಿದ್ರೆ ಯಾಕೆ, ರೀಸನ್ ಏನಂತ ಹೇಳಿದ್ರು ಸ್ವಾಮೀಜಿಗಳು, ಯಾವಾಗ ಆಗಿದ್ದಂತೆ, ಏನ್ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ? ಖಂಡಿತ ನಿಕೇಶ್, ಇದೇನಂತ ಹೇಳ್ಬೇಕಂದ್ರೆ, ಸಾಮಾನ್ಯವಾಗಿ ಸ್ವಾಮೀಜಿಗಳಂದ್ರೆ ಸರ್ವ ಧರ್ಮದವರು ಭಾವೈಕ್ಯತೆ ಕೇಂದ್ರದಿಂದಾಗಿ ಭಾವೈಕ್ಯತೆಯಿಂದ ಒಂದು ಸ್ವಾಮೀಜಿಯವರಿಗೆ ದೂರದಿಂದಾನೆ ನಮಸ್ಕಾರ ಮಾಡೋದು, ಕೆಲವರು ಕಾಲ್ಮುಟ್ಟಿ ನಮಸ್ಕಾರ ಮಾಡೋದು ನಾವು ನೋಡಿರ್ತೀವಿ. ಆದ್ರೆ ಏನಂದ್ರೆ ಇವತ್ತು ನಡೆದಂತ ಕಾರ್ಯಕ್ರಮದಲ್ಲಿ, ಅಂದ್ರೆ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನಲ್ಲಿ ಇರುವಂತ ಸಾಣೆಹಳ್ಳಿ ಮಠದಲ್ಲಿ ಇವತ್ತು ಚಿಕ್ಕಮಗಳೂರು ಮತ್ತೆ ಚಿತ್ರದುರ್ಗ ಏನು ಅಂತರ್ಜಿಲ್ಲಾ ಸಾಹಿತ್ಯ ಸಮ್ಮೇಳನದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಈ ಸ್ವಾಮೀಜಿಗಳನ್ನ ಕರೆಸಿರ್ತಾರೆ. ಅದೇ ಹೊಸದುರ್ಗದಲ್ಲಿರುವ ಏನ್ ಕನಕ ಪೀಠದ ಪೀಠಾಧ್ಯಕ್ಷ ಆದಂತಹ ಈಶ್ವರಾನಂದಪುರಿ ಸ್ವಾಮೀಜಿಗಳನ್ನ ಕರೆಸಿರ್ತಾರೆ. ಇವತ್ತು ಅವರ ಮನದಾಳದಲ್ಲಿದ್ದುವಂತ, ಅಂದ್ರೆ ಎಷ್ಟೋ ದಿನ ಹೊರ ಹಾಕ್ಬೇಕಂತ ಇದ್ರೇನೋ, ಆದ್ರೆ ಅದಕ್ಕೆ ಒಂದು ವೇದಿಕೆ ಸಿಕ್ಕಿರಲಿಲ್ಲ. ಇವತ್ತು ಆ ಒಂದು ವೇದಿಕೆಯಲ್ಲಿ ಸಿಕ್ಕಂತ ಆಯ್ತು. ಅಂದ್ರೆ ಅದೇ ತಾಲೂಕಿನಲ್ಲಿರುವಂತಹ ಚನ್ನಕೇಶವ ದೇವಸ್ಥಾನಕ್ಕೆ ಏಕಾದಶಿ ಟೈಮಲ್ಲಿ ಇವರು ದೇವಸ್ಥಾನಕ್ಕೆ ಹೋಗಿ ಬಂದಿರ್ತಾರೆ. ಆ ದೇವಸ್ಥಾನಕ್ಕೆ ಹೋದಂತ ಸಮಯದಲ್ಲಿ ಯಾರು ಕೂಡ ಅಲ್ಲಿ, ಅಂದ್ರೆ ಅವ್ರ ನಿರ್ಬಂಧ ಇರಲ್ಲ, ಒಳಗಡೆ ಹೋಗಿ ದೇವರ ದರ್ಶನ ಪಡ್ಕೊಂಡು ಮತ್ತೆ ಹೊರಗಡೆ ಬರ್ತಾರೆ. ಆದ್ರೆ ಅಂತ ಹೊರಗಡೆ ಹೋಗಿ ಮಠಕ್ಕೆ ಹೋಗಿ ತಲುಪ್ತಾರೆ. ಆದ್ರೆ ಇವ್ರಿನ್ನು ಅದೇ ತಾಲೂಕಿನ ಮಠಕ್ಕೆ ತಲುಪಿದ ವೇಳೆ ಒಂದು ಮೆಸೇಜ್ ಬರುತ್ತೆ. ಅಂದ್ರೆ ನೀವು ಗುರುಗಳೇ, ನೀವು ಹೋಗಿ ದೇವಸ್ಥಾನಕ್ಕೆ ನಮಸ್ಕಾರ ಮಾಡಿ ಬಂದಂತಹ ದೇವಸ್ಥಾನವನ್ನ ಅಲ್ಲಿನ ಅರ್ಚಕರು ಸಂಪೂರ್ಣವಾಗಿ ಸ್ವಚ್ಛತೆ ಮಾಡಿದ್ರು. ಅಂದ್ರೆ ಕುರುಬ ಸ್ವಾಮೀಜಿಗಳು ಸಮೇತ ಒಳಗಡೆ ಹೋಗಿ ಬಂದದ್ದನ್ನ ಆಕ್ಷೇಪಣೆ ಮಾಡಿ ಅಂದ್ರೆ ದೇವಸ್ಥಾನ ಒಂದು ಶುದ್ಧೀಕರಣ ಮಾಡಿದಾರೆ ಅನ್ನೋ ಒಂದು ಮಾಹಿತಿ ಕೇಳ್ತಾರೆ. ಆ ಒಂದು ಇನ್ಸಿಡೆಂಟ್ ಮತ್ತೆ ಇತ್ತೀಚೆಗೆ ನಡೆದಂತ ಏಕಾದಶಿ ಸಮಯದಲ್ಲೂ ಕೂಡ
ಶಾಂತವೀರ ಸ್ವಾಮೀಜಿ ಮತ್ತೆ ಕನಕ ಗುರುಪೀಠದ ಸ್ವಾಮೀಜಿ ಹೋದಂತ ಸಂದರ್ಭದಲ್ಲೂ ಕೂಡ ಒಂದು ಅನುಭವವನ್ನು ಈ ಒಂದು ವೇದಿಕೆಯಲ್ಲಿ ಹಂಚ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ನಿಖೇಶ್. ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ.